ಏಕೆಂದರೆ ಇವಾಗ ನಾನು ಆಗಲೇ ಮದುವೆಯಾಗಿದ್ದೇನೆ. ಮದುವೆಯೇ? ಯಾರನ್ನು? ನನ್ನ ದೇವ ಚನ್ನಮಲ್ಲಿಕಾರ್ಜುನ ಜೊತೆ ಮದುವೆಯಾಗಿದ್ದೇನೆ. ದೇವರೇ ದೇವರೊಂದಿಗೆ ಮದುವೆ ಸಾಧ್ಯವೇ? ಮಹಾದೇವಿ, ನಿನ್ನ ಕನಸಿನ ಮದುವೆಯನ್ನು ನಿಲ್ಲಿಸಿ, ನಿನ್ನ ಹುಚ್ಚಾಟವನ್ನು ನಿಲ್ಲಿಸಿ ನಮ್ಮ ಮಹಾರಾಜ ಕೌಶಿಕರೊಂದಿಗೆ ಮದುವೆಯಾಗು. ಇಲ್ಲದಿದ್ದರೆ ನಿನ್ನ ತಂದೆ ತಾಯಿ ಹಾಗೂ ಗುರುಗಳನ್ನು ಬಂಧಿಸಲಾಗುವುದು. ಅಯ್ಯೋ ಅಯ್ಯೋ ಬೇಡ. ಎಮ್ಮೆಗೊಂದು ಚಿಂತೆ, ಸೊಮ್ಮಗಾರನಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ. ನಿನಗೆ ನಿನ್ನ ಕಾಮದ ಚಿಂತೆ, ನನಗೆ ನನ್ನ ಚನ್ನಮಲ್ಲಿಕಾರ್ಜುನ ಒಲಿಯನೋ ಒಲಿಯುವನೋ ಎಂಬ ಚಿಂತೆ. ಮುದ್ರೆಯನ್ನು ಕಂಡು ನಿಮಗೆ ನೋವಾಗಬಾರದೆಂದು ನಾನು ನನ್ನ ಕೇಶವನ್ನು ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಾಹನ ಶರಣು ಶರಣು ವಿನಾಯಕ ನಿಟಿಲ ನೇತ್ರನೆ ವರದ ಸುತನೆ ನಾಗಭೂಷಣ ಪ್ರಿಯನೇ ನಿಟಿಲ ನೇತ್ರನೆ ವರದ ಸುತನೆ ನಾಗಭೂಷಣ ಪ್ರಿಯನೇ ಕಟಿಯ ಸೂತ್ರದ ಕೋಮಲಾಂಗನ್ ಕರ್ಣಕುಂಡಲ ಧಾರಣ ಕಟಿಯ ಸೂತ್ರದ ಕೋಮಲಾಂಗನ್ ಕರ್ಣಕುಂಡಲ ಧಾರಣ ಶರಣು ಶರಣು ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಶರಣು ವಿನಾಯಕ ಕುಕ್ಷಿಮಹಲಂಬೋದರನೆ ಇಕ್ಷು ಚಾಪನ ಗೆಲಿದನೆ ಕುಕ್ಷಿಮಹಲಂಬೋದರನೆ ಇಕ್ಷು ಚಾಪನ ಗೆಲಿದನೆ ಪಕ್ಷಿ ವಾಹನನಾದ ಪುರಂದರ ವಿಠಲನಾದ ನಿಜದಾಸನೆ ಪಕ್ಷಿ ವಾಹನನಾದ ಪುರಂದರ ವಿಠಲನ ನಿಜದಾಸನೆ ಶರಣು ಶರಣು ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಾಹನ ಶರಣು ಶರಣು ವಿನಾಯಕ. ಶರಣು ಶರಣು ಗುರುಗಳೇ. ಅಕ್ಷರಾಭ್ಯಾಸ ಶುರು ಮಾಡಬೇಕು ಮಹಾದೇವಿ. ಓಂ ನಮಃ ಶಿವಾಯ 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 ಓಂ ನಮಃ ಶಿವಾಯ. ಇವಾಗ ಹಣೆಯನ್ನೇ ನೋಡುತ್ತೇನೆ. ಗುರುಗಳೇ, ಓಂ ಎಂದರೆ ಏನು ಗುರುಗಳೇ? ಓಂ ಎಂದರೆ ಆಮೇಲೆ ಹೇಳುತ್ತೇನೆ. ಈಗ ನನ್ನ ಹಣೆಯನ್ನೇ ನೋಡುತ್ತಾನೆ. ಏನು ಕಾಣುತ್ತಿದೆ ಮಹಾದೇವಿ? ಗುರುಗಳೇ, ನಿಮ್ಮ ಹಣೆಯ ಮೇಲೆ ಒಂದು ದಿವ್ಯ ಜ್ಯೋತಿ ಕಾಣಿಸುತ್ತಿದೆ. ಓಂ ಎಂದು ಕೇಳಿದೆಯಲ್ಲ, ಆ ದಿವ್ಯ ಜ್ಯೋತಿಯೇ ಓಂ. ಹೌದು ಗುರುಗಳೇ, ನಾನು ಬರುತ್ತೇನೆ ಗುರುಗಳೇ. ಶರಣು ಶರಣು. ಶರಣು ಶರಣು ಮಹಾದೇವಿ. ಶಿವ ಪೂಜೆ ಮಾಡಿದ್ದೆ ಮಗಳೇ? ಅಮ್ಮ, ಹೇಗೆ ಎಷ್ಟೊತ್ತಿಗೆ ಮಾಡಿದೆ? ನಾನು ಬೆಳಗ್ಗೆ ಬೆಳಗ್ಗೆ ವೇಳೆ ಮಾಡಿದೆ ಗುರುಗಳೇ. ಹೌದಾ ಮಗಳೇ? ಅಮ್ಮ, ಏನಾಯ್ತು ಮಗಳೇ? ಗೊತ್ತಿಲ್ಲಮ್ಮ, ಯಾರೋ ಒಬ್ಬ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದ. ಹೌದಾ ಮಗಳೇ? ಅಮ್ಮ, ಏನಾಯಿತು ಅಮ್ಮ? ಏನಾಗುತ್ತೆ ಪುಷ್ಪ? ಲಕ್ಷ್ಮಿ, ಯಾರೋ ಒಬ್ಬ ನಾಚಿಕೆಗೆಟ್ಟವನು ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ದ. ನನಗೆ ತುಂಬಾ ಸಿಟ್ಟು ಬಂದಿತು. ಅವರು ಯಾರೂ ಅಲ್ಲ, ನಮ್ಮ ಪ್ರಾಂತ್ಯದ ರಾಜಕುಮಾರರಿದ್ದಾರೆ. ಏನು? ರಾಜಕುಮಾರನೇ? ಅವನು ಯಾವ ದೃಷ್ಟಿಯಿಂದ ನೋಡಬೇಕು? ಅವರು ಹೆಣ್ಣ ಮಕ್ಕಳನ್ನು ತಂಗಿಯ ರೂಪದಲ್ಲಿ ಕಾಣಬೇಕು. ಅಷ್ಟು ಕೆಟ್ಟ ದೃಷ್ಟಿ, ಕೆಟ್ಟ ಮಾನವ. ಛೀ, ಬನ್ನಿ ಅಮ್ಮ. ಹಾಗೆಲ್ಲ ಮಾತನಾಡಬೇಡ ಮಹಾದೇವಿ, ಅವರು ನಮ್ಮ ರಾಜಕುಮಾರರಿದ್ದಾರೆ. ಬನ್ನಿ ಅಮ್ಮ. ಬಾ ಮಗಳೇ. ಶರಣ ಶರಣ ಗುರುಗಳೇ. ಶರಣು ಮಹಾದೇವಿ. ನಾನು ಮೊದಲನೇ ಬಾರಿ ಒಂದು ಹೊಸ ವಚನ ಬರೆದಿದ್ದೇನೆ. ಒಂದ್ಸತಿ ನೋಡಿ ಗುರುಗಳೇ. ಕಾಯಕ್ಕೆ ನೆರಳಾಗಿ ಕಾಡಿತ್ತು ಮಾಯೆ,
ಪ್ರಾಣಕ್ಕೆ ಮನವಾಗಿ ಕಾಡಿತ್ತು ಮಾಯೆ, ಮನಕ್ಕೆ ನೆನಹಾಗಿ ಕಾಡಿತ್ತು ಮಾಯೆ, ನೆನಹಂಗೆ ಆಯುವಾಗಿ ಕಾಡಿತ್ತು ಮಾಯೆ, ಚನ್ನೆ ಮಲ್ಲಿಕಾರ್ಜುನಯ್ಯ. ಆಹಾ, ಎಂಥ ಸೊಗಸಾಗಿದೆ, ಎಂಥ ಅರ್ಥಪೂರ್ಣವಾಗಿದೆ ಮಗಳೇ. ಇದನ್ನ ಹೀಗೆ ಅಭ್ಯಾಸ ಮಾಡು, ಪ್ರಸಿದ್ಧವಾಗತ್ತೆಯ. ಧನ್ಯವಾದ ಗುರುಗಳೇ. ಶರಣು ಶರಣು. ಶರಣು ಶರಣು. ಪ್ರಣಾಮಗಳು ಮಹಾರಾಜ. ಎಲ್ಲಿ ಹೋಗಿದ್ದೆ ವಸಂತಕ? ಯಾವಾಗಲೂ ನೀನು ನನ್ನ ಜೊತೆಯಲ್ಲೇ ಇರಬೇಕೆಂದು ನಾನು ಹೇಳಿರಲಿಲ್ಲವೇ? ನಿನ್ನನ್ನು ಹುಡುಕಿ ಹುಡುಕಿ ಸಾಕಾಯಿತು. ಏನಾಯ್ತು ಮಹಾರಾಜ? ಏನಿಲ್ಲ ವಸಂತಕ, ಈ ದಿನ ನಮ್ಮೂರಿನಲ್ಲಿ ಒಂದು ಸುಂದರವಾದ ಹುಡುಗಿಯನ್ನ ನೋಡಿದೆ. ಅವಳ ಕೇಶರಾಶಿಯೋ, ಅವಳ ಪ್ರೇಮದಿಂದ ನಾನು ಬಂಧಿತನಾಗಿದ್ದೇನೆ ವಸಂತಕ. ಈ ಕ್ಷಣಲೇ ಅವಳನ್ನ ಮದುವೆ ಆಗಬೇಕೆಂದು ಬಯಸುತ್ತಿದ್ದೇನೆ. ಅವಳಾರೆಂದು ತಿಳಿದುಕೊಂಡು ಬಾ. ಅವರು ಮತ್ತಾರು ಅಲ್ಲ, ನಮ್ಮ ಪ್ರಾಂತ್ಯದ ಸುಮತಿ ದೇವಿ ಹಾಗೂ ನಿರ್ಮಲಾ ಶೆಟ್ಟಿಯ ಮಗಳು ಮಹಾದೇವಿ ಇದ್ದಾರೆ ಮಹಾರಾಜ. ಹೌದೇ? ನಾನು ಮದುವೆಯಾಗ ಬಯಸಿದ್ದೇನೆಂದು ಅವರಿಗೆ ತಿಳಿಸಿ ಬಾ ವಸಂತಕ. ಇಷ್ಟು ಅವಸರವೇಕೆ ಮಹಾಪ್ರಭು? ಅವರು ಶಿವಶರಣರಿದ್ದಾರೆ, ಅವರಿಗೆ ವಿಷಯವನ್ನು ತಲುಪಿಸಿ ಬರುತ್ತೇನೆ ಮಹಾಪ್ರಭು. ಹಾಗೆ ಆಗಲಿ, ವಿಷಯ ತಿಳಿಸಿ ಬಾ. ಪ್ರಣಾಮಗಳು. ನಿರ್ಮಲ್ ಶೆಟ್ಟಿ, ಸುಮತಿ ದೇವಿ. ನಿರ್ಮಲ್ ಶೆಟ್ಟಿ ಮತ್ತೆ ಒಳಗೆ ಬನ್ನಿ. ಮತ್ತೆ ಶರಣು ಶರಣು. ಶರಣ ಶರಣ. ಏನಾಯ್ತು ಮಗಳೇ? ನಮ್ಮ ಮಹಾರಾಜರು ನಿಮ್ಮ ಮಗಳಾದ ಮಹಾದೇವಿಯನ್ನು ಮದುವೆಯಾಗಲು ಬಯಸಿದ್ದಾರೆ. ಆದ ಕಾರಣ ನಿಮ್ಮ ಮಹಾದೇವಿಯನ್ನು ಅರಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ನಾವು ನನ್ನ ಪತಿಯೊಂದಿಗೆ ಮಾತನಾಡಿ ಒಂದು ದಿನ ಸಮಯವನ್ನು ಕೊಡಿ. ಪತಿಯೊಂದಿಗೆ ಮಾತನಾಡಿ ತಮಗೆ ತಿಳಿಸುತ್ತೇನೆ ಮಂತ್ರಿಗಳೇ. ಆಗಲಿ, ಆದಷ್ಟು ಬೇಗ ನಮಗೆ ವಿಷಯವನ್ನು ತಿಳಿಸಿ, ಮತ್ತೆ ಬರುತ್ತೇನೆ. ಶರಣು ಶರಣು. ಶರಣು ಶರಣು. ಶರಣು. ಅಮ್ಮ, ಏನಾಯ್ತಮ್ಮ? ಮಗಳೇ ಮಹಾರಾಜರು ನಿಮ್ಮನ್ನು ಮದುವೆಯಾಗಲು ಬಯಸಿ ಮಂತ್ರಿಗಳನ್ನು ಕಳಿಸಿದ್ದರು. ಏನು ಮದುವೆ? ಹಾ, ಅದನ್ನು ನಾಳೆ ನೋಡಿಕೊಳ್ಳೋಣ ಅಮ್ಮ. ಸರಿ ಮಗಳೇ. ಸುಮತಿ ದೇವಿ. ಏನಾಯ್ತು ಮಗಳೇ? ಶರಣ ಶರಣ. ನಾನು ಹೇಳಿದ ವಿಷಯವೇನಾಯಿತು? ಇಷ್ಟು ಅರ್ಜೆಂಟ್ ಯಾಕೆ? ಒಂದು ದಿನ ಕಾಯ್ದು ನೋಡೋಣ. ನಾನು ನಿಮ್ಮ ಸಮಯವನ್ನು ಕೊಟ್ಟು ಜಾಸ್ತಿ ಆಗಿದೆ. ಆದ ಕಾರಣ ನಾನು ಮಹಾದೇವಿಯನ್ನು ನಾನೇ ಹುಡುಕುತ್ತೇನೆ. ಮಹಾದೇವಿ ಎಲ್ಲಿದ್ದಾಳೆ? ಗೊತ್ತಿಲ್ಲ ಮಂತ್ರಿಗಳೇ. ನಾನೇ ಹುಡುಕುತ್ತೇನೆ. ಹುಡುಕಿ ನಾನು ಅರಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಇವತ್ತೊಂದು ದಿನ ಟೈಮ್ ಕೊಡಿ. ಇಲ್ಲ, ಆ ಸಮಯ ಮೀರಿದೆ. ನಾನು ಮಹಾದೇವಿಯನ್ನು ಕರೆದುಕೊಂಡು ಹೋಗಲೇಬೇಕು. ರಾಜರ ಆಜ್ಞೆ ಆಗಿದೆ. ಇಷ್ಟು ದಿವಸ ತಡ್ಡಿ, ಒಂದು ದಿನ ತಡ್ಡಿ. ಮಹಾದೇವಿ, ಮಹಾದೇವಿ. ಏನಾಯ್ತು? ಶರಣು ಶರಣ ಮಂತ್ರಿವರ್ಯ. ಶರಣ ಶರಣ. ಏನಾಯ್ತು ಮಂತ್ರಿವರ್ಯ? ಏನಾಯ್ತು? ನಿಮ್ಮ ತಂದೆ ತಾಯಿ ನಿಮಗೆ ವಿಷಯವನ್ನು ತಲುಪಿಸಿಲ್ಲವೇ? ಏನು? ಯಾವ ವಿಷಯ? ಯಾವ ವಿಷಯ? ನಮ್ಮ ಮಹಾರಾಜರು ನಿಮ್ಮನ್ನು ವಿವಾಹವಾಗಲು ಬಯಸಿದ್ದಾರೆ ಎಂದು ನಿಮ್ಮ ತಂದೆ ತಾಯಿಗೆ ನಾನು ಹೇಳಿರಲಿಲ್ಲವೇ? ಮದುವೆಯೇ? ಹಾ, ಮದುವೆ. ನೀವು ಸ್ವಲ್ಪ ದಿನಗಳ ಕಾಲ ಹಿಂದೆ ಬರುತ್ತಿದ್ದರೆ ತುಂಬಾ ಚೆನ್ನಾಗಿರುತ್ತದೆ. ಏನಾಯಿತು ಇವಾಗ? ಏಕೆಂದರೆ ಇವಾಗ ನಾನು ಆಗಲೇ ಮದುವೆಯಾಗಿದ್ದೇನೆ. ಮದುವೆಯೇ? ಯಾರನ್ನು? ನನ್ನ ದೇವ ಚನ್ನಮಲ್ಲಿಕಾರ್ಜುನ ಜೊತೆ ಮದುವೆಯಾಗಿದ್ದೇನೆ. ದೇವರೇ, ದೇವರೊಂದಿಗೆ ಮದುವೆ ಸಾಧ್ಯವೇ? ಮಹಾದೇವಿ, ನಿನ್ನ ಕನಸಿನ ಮದುವೆಯನ್ನು ನಿಲ್ಲಿಸಿ, ನಿನ್ನ ಹುಚ್ಚಾಟವನ್ನು ನಿಲ್ಲಿಸಿ ನಮ್ಮ ಮಹಾರಾಜ ಕೌಶಿಕರೊಂದಿಗೆ ಮದುವೆಯಾಗು. ಇಲ್ಲದಿದ್ದರೆ ನಿನ್ನ ತಂದೆ ತಾಯಿ ಹಾಗೂ ಗುರುಗಳನ್ನು ಬಂಧಿಸಲಾಗುವುದು. ಅಯ್ಯೋ ಅಯ್ಯೋ, ಬೇಡ ಮಂತ್ರಿವರ್ಯ. ನನ್ನಿಂದ ನನ್ನ ಅಪ್ಪ ಅಮ್ಮನಿಗೆ ನೋವಾಗಬಾರದು. ನಾನು ಬರಬೇಕೆಂದರೆ, ನಾನು ಮದುವೆಯಾಗಬೇಕೆಂದರೆ 3 ಷರತ್ತುಗಳನ್ನು ನಡೆಸಿಕೊಟ್ಟರೆ ಮಾತ್ರವೇ ನಾನು ಮದುವೆಯಾಗುತ್ತೇನೆ. ಏನು 3 ಷರತ್ತುಗಳು? ಯಾವುವು? ಮೊದಲನೆಯದು, ಶಿವಶರಣರಿಗೆ ಸೇವೆ ಮಾಡಲು ಸದಾ ಅವಕಾಶ ನೀಡಿಕೊಳ್ಳಬೇಕು. ಎರಡನೆಯದು, ಶಿವಪೂಜೆಗೆ ಯಾವತ್ತೂ ಅಡ್ಡಿಯಾಗಬಾರದು. ಮೂರನೆಯದು, ನನ್ನ ಅನುಮತಿ ಇಲ್ಲದೆ ನನ್ನನ್ನು ಮುಟ್ಟಬಾರದು. ಆಗಲಿ, ನಾನು ನಮ್ಮ ಮಹಾರಾಜರಿಗೆ ಹೇಳುತ್ತೇನೆ. ಹೇಳಿ ವಿಷಯವನ್ನು ತಲುಪಿಸುತ್ತೇನೆ ಮಹಾದೇವಿ. ಶರಣ ಶರಣ ಶರಣ. ಪ್ರಣಾಮಗಳು ಮಹಾರಾಜ. ನೀವು ಹೋದ ವಿಷಯ ಏನಾಯಿತು ವಸಂತಕ? ಪ್ರಭು, ಮಹಾದೇವಿ ನಿಮ್ಮನ್ನು ವಿವಾಹವಾಗಲು ಒಪ್ಪಿದ್ದಾರೆ. ಆದರೆ 3 ಷರತ್ತುಗಳನ್ನು ಹಾಕಿದ್ದಾರೆ. ಅವುಗಳನ್ನು ನಡೆಸಿಕೊಟ್ಟರೆ ಮಾತ್ರವೇ ನಿಮ್ಮನ್ನು ವಿವಾಹವಾಗುತ್ತಾರಂತೆ. 3 ಷರತ್ತುಗಳೇ? ಏನದು? ಮೊದಲನೆಯ ಷರತ್ತು, ಶಿವಶರಣರಿಗೆ ಸೇವೆಯನ್ನು ಮಾಡಲು ಸದಾ ಅವಕಾಶವನ್ನು ನೀವು ಕಲ್ಪಿಸಿಕೊಡಬೇಕಂತೆ. ಹಾಗೂ 2ನೇ ಷರತ್ತು, ಶಿವಪೂಜೆಗೆ ಸದಾ ಅವಕಾಶವನ್ನು ಕೊಡಬೇಕಂತೆ. 3ನೆಯದು, ಅವರ ಅನುಮತಿ ಇಲ್ಲದೆ ಅವರನ್ನು ನೀವು ಮುಟ್ಟಬಾರದಂತೆ ಮಹಾಪ್ರಭು. ಮೊದಲನೆಯದು, ಶಿವಶರಣರ ಸೇವೆ ಮಾಡಲು ಅವಕಾಶ ಕೊಡುತ್ತೇನೆ. 2ನೆಯದು, ಶಿವಪೂಜೆ ಮಾಡಲು ಅವಕಾಶ ಕೊಡುತ್ತೇನೆ. ಆದರೆ 3ನೆಯದು ನನಗೆ ಯಾಕೋ ಕಷ್ಟವಾಗುತ್ತಿದೆ ವಸಂತಕ.
ಮಹಾಪ್ರಭು, ಮದುವೆ ಒಮ್ಮೆ ಆಗಲಿ, ನಂತರ ನೋಡಿಕೊಳ್ಳುವಿರಂತೆ. ನಿಮ್ಮ ಪ್ರೀತಿಗೆ ಮಹಾದೇವಿ ಸೋಲುವರು ಮಹಾಪ್ರಭು. ನೀನ್ ಹೇಳ್ತಾ ಇರೋದು ಸರಿಯಾಗಿಯೇ ಇದೆ. ಆಲೋಚನೆ ಮಾಡುವ. ಮಹಾದೇವಿಗೆ ಹೇಳಿ ಬಾ, ನಾನು 3 ಷರತ್ತುಗಳಿಗೂ ಒಪ್ಪಿದ್ದೇನೆಂದು. ಮದುವೆಯ ಸಿದ್ಧತೆಯನ್ನು ಮಾಡಿಕೊ, ಅರಮನೆಯನ್ನು ಶೃಂಗಾರಗೊಳಿಸು, ಅವಳನ್ನು ಕರೆದುಕೊಂಡು ಬಾ. ಆಗಲಿ, ತಮ್ಮ ಆಜ್ಞೆಯಂತೆ ಆಗಲಿ ಮಹಾರಾಜ. ಮಹಾರಾಜ ಹಾಗೂ ಮಹಾರಾಣಿಗೆ ಅರಮನೆಗೆ ಸ್ವಾಗತ. ಶಿವಶರಣರಿಗೆ ನಮ್ಮ ಅರಮನೆಗೆ ಸ್ವಾಗತ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಮಹಾದೇವಿ, ಏನಿದು ನಿನ್ನ ಉಚ್ಚಾಟ? ಈ ಭಿಕ್ಷುಕರಿಗೆಲ್ಲ ಮೃಷ್ಟಾನ್ನ ಭೋಜನವನ್ನು ಇಕ್ಕುತ್ತಿರುವೆಲ್ಲ, ಇದೇ ನಿನ್ನ ಆಟ ಏನು? ಮಹಾರಾಜ, ನೀವು ನನ್ನ ಮೊದಲನೆಯ ಷರತ್ತು ಮುರಿದು ಬಿಟ್ಟಿರಿ. ಹಾ, ಮೊದಲನೆಯ ಷರತ್ತೆ? ಏನಾಯಿತು ಮಹಾರಾಜ? ಏನಿಲ್ಲ ವಸಂತಕ, ನಾನು ಮಹಾದೇವಿಗೆ ಕೊಟ್ಟ ಮೊದಲನೇ ವಚನವನ್ನು ಮುರಿದು ಬಿಟ್ಟೆ. ಅವಳ ಮನಸ್ಸಿಗೆ ನೋವನ್ನುಂಟು ಮಾಡಿಬಿಟ್ಟೆ ವಸಂತಕ. ಇನ್ನು 2 ಷರತ್ತುಗಳಿದ್ದಾವೆ ಮಹಾರಾಜ, ಅವುಗಳನ್ನು ಉಳಿಸಿಕೊಳ್ಳಿ. ಹಾ, ನೀನು ಹೇಳುತ್ತಿರುವುದು ಸರಿಯಾಗಿಯೇ ಇದೆ. ನಾನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡುತ್ತೇನೆ. ಪ್ರಣಾಮಗಳು ಮಹಾರಾಜ. ಶಿವಾಯ ಹರ ಹರ ಭೋಲೆ ನಮಃ ಶಿವಾಯ ಗಂಗಾಧರಾಯ ಶಿವ ಗಂಗಾಧರಾಯ ಹರ ಹರ ಭೋಲೆ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಭೋಲೆ ನಮಃ ಶಿವಾಯ. ಮಹಾದೇವಿ, ಏನಿದು ನಿನ್ನ ಹೊಸ ನಾಟಕ? ಶಿವಪೂಜೆ ಶಿವಪೂಜೆ ಶಿವಪೂಜೆ, ದಿನವಿಡೀ ಶಿವಪೂಜೆಯಲ್ಲೇ ಕಾಲ ಕಳೆಯುತ್ತಿರುವೆ. ನನ್ನ ಬಗ್ಗೆ ಗಮನವೇ ಇಲ್ಲ ನಿನಗೆ. ಮಹಾರಾಜ, ನೀವು ನನ್ನ 2ನೇ ಷರತ್ತು ಮುರಿದು ಬಿಟ್ಟಿರಿ. ಏನು 2ನೇ ಷರತ್ತೆ? ಪ್ರಣಾಮಗಳು ಮಹಾರಾಜ. ಏನಾಯಿತು, ಇಷ್ಟು ವಿಚಲಿತವಾಗಿದ್ದೀರಿ? ವಸಂತಕ, ಮಹಾದೇವಿಗೆ ನಾನು ತುಂಬಾ ನೋವನ್ನುಂಟು ಮಾಡಿಬಿಟ್ಟೆ. ಅವಳಿಗೆ ಕೊಟ್ಟ 2ನೇ ವಚನವನ್ನು ಮುರಿದು ಬಿಟ್ಟೆ ವಸಂತಕ. ಏನು ಮಾಡಿಬಿಟ್ಟಿರಿ ಮಹಾಪ್ರಭು? ಇನ್ನು ಉಳಿದಿರುವುದು ಒಂದೇ ವಚನ. ಹೌದು ಹೌದು ವಸಂತಕ. ಅದನ್ನಾದ್ರೂ ಉಳಿಸಿಕೊಳ್ಳಿ ಮಹಾರಾಜ. ಆಯಿತು, ಪ್ರಯತ್ನ ಮಾಡುತ್ತೇನೆ. ಪ್ರಣಾಮಗಳು ಮಹಾರಾಜ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಮಾದೇವಿ, ಮಾದೇವಿ, ಎಷ್ಟು ಸುಂದರವಾದ ಮಹಾರಾಜ, ನೀವು ನನ್ನ 3ನೇ ಷರತ್ತು ಮುರಿದು ಬಿಟ್ಟಿರಿ. ಮಹಾದೇವಿ, ಮಹಾರಾಜ, ಮಹಾದೇವಿ, ನೀವು ನನ್ನ 3ನೇ ಷರತ್ತು ಮುರಿದು ಬಿಟ್ಟಿರಿ. ಏನು 3ನೇ ಷರತ್ತೆ? ಷರತ್ತು ಷರತ್ತು ಷರತ್ತು, ಬೆಂಕಿಗೆ ಹಾಕು ನಿನ್ನ ಈ ಷರತ್ತುಗಳನ್ನ. ಎಮ್ಮೆಗೊಂದು ಚಿಂತೆ, ಸೊಮ್ಮಗಾರನಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ. ನಿನಗೆ ನಿನ್ನ ಕಾಮದ ಚಿಂತೆ, ನನಗೆ ನನ್ನ ಚನ್ನಮಲ್ಲಿಕಾರ್ಜುನ ಒಲಿಯನೋ ಒಲಿಯುವನೋ ಎಂಬ ಚಿಂತೆ. ಬಿಡು ಸರಗಮರುಳೇ. ಮಹಾದೇವಿ, ನಿನ್ನ ಅಹಂಕಾರ ಅತಿಯಾಯಿತು. ಅಹಂಕಾರದಿಂದ ಮೆರೆಯುತ್ತಿರುವೆ ನೀನು. ನೀ ಹಾಕಿರುವ ವಸ್ತ್ರ, ಒಡವೆ, ವೈಡೂರ್ಯ ಎಲ್ಲವೂ ನನ್ನವು. ಹಾಗಾದರೆ ಈ ವಸ್ತ್ರ, ಈ ವೈಡೂರ್ಯ, ಆಭರಣ ನನಗೆ ಇದು ಯಾವುದು ಬೇಕಾಗಿಲ್ಲ. ನಿಮಗೆ ಈ ವಸ್ತ್ರವೇ ಅಲ್ಲವೇ ನಿಮ್ಮ ಈ ಮಹಾದೇವಿ, ಈ ವಸ್ತ್ರ ನನಗೆ ಯಾವುದು ಬೇಡ. ಮಹಾದೇವಿ, ಮಹಾದೇವಿ, ಮಹಾದೇವಿ. ಅಮ್ಮ, ಅಮ್ಮ,
ಮಹಾದೇವಿ ಅರಮನೆಯನ್ನು ಧರಿಸಿ ನಗ್ನರೂಪಳಾಗಿ ಊರಿಂದ ಹೊರಹೊರಟಿದ್ದಾಳೆ ಅಮ್ಮ. ಹೌದೇ? ಹೌದು. ಎಲ್ಲಿದ್ದಾಳೆ? ಹೋಗುತ್ತಾಳೆ, ಮಗಳೇ? ಊರಿನ ಆಚೆ ಮಗಳೇ? ಹೋಗುತ್ತಾಳೆ ಅಮ್ಮ. ಮಗಳೇ ತಗೋ ಮಗಳೇ, ವಸ್ತ್ರವನ್ನು ಧರಿಸಿಕೋ ಮಗಳೇ. ಅಮ್ಮ. ಹಾಗೆ ಹೋಗಬೇಡ ಮಗಳೇ, ನನಗೆ- ದುಃಖವಾಗುತ್ತೆ ಮಗಳೇ ನನಗೆ. ಅಮ್ಮ ಬೇಡ ನನಗೆ ಮಗಳೇ. ಈ ವಸ್ತ್ರ ಒಡವೆ ಯಾವುದೇ ಬೇಡಮ್ಮ. ಅಯ್ಯೋ. ನನಗೆ ನನ್ನ ಚನ್ನಮಲ್ಲಿಕಾರ್ಜುನ ಇದ್ದಾನೆ ಅಮ್ಮ. ನಾನು ಅವನ ಜೊತೆ ಅವನ ಒಟ್ಟಿಗೆ ಇರಬೇಕಮ್ಮ. ಅಯ್ಯೋ ಹೇಗಿರ್ತೀಯ ಮಗಳೇ? ಹೊಟ್ಟೆಗೆ ಹಸಿವಾದ್ರೆ ಏನಮ್ಮ ಮಾಡ್ತೀಯಾ? ಬಾಯಾರಿಕೆ ಆದ್ರೆ ಏನ್ ಮಾಡ್ತೀಯ ತಾಯೇ? ನೀನು ಎಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತೀಯ ಮಗಳೇ? ನನಗೆ ಸಹಿಸಿಕೊಳ್ಳೋದಕ್ಕಾಗುತ್ತಿಲ್ಲ ಮಗಳೇ, ದುಃಖವಾಗುತ್ತೆ ಮಗಳೇ, ದುಃಖವಾಗುತ್ತೆ. ಅಮ್ಮ ಅಳಬೇಡ ಅಮ್ಮ. ಹಸಿವಾದರೆ ಊರಿನ ಭಿಕ್ಷಾನ್ನಗಳುಂಟು, ತ್ರಿಷೆಯಾದರೆ ಕೆರೆ ಕಟ್ಟೆ ಬಾವಿಗಳುಂಟು, ಶಯನಕ್ಕೆ ಹಳೆಯ ದೇವಾಲಯಗಳುಂಟು, ಆತ್ಮ ಸಂಗಾತಕ್ಕೆ ನನ್ನ ಚನ್ನಮಲ್ಲಿಕಾರ್ಜುನ ಉಂಟಮ್ಮ. ಯೋಚಿಸಬೇಡ ಅಮ್ಮ. ಅಯ್ಯೋ ಮಗಳೇ, ನಿನ್ನ ದೇವರು ಕಾಪಾಡಲಿ ಮಗಳೇ, ಸುಖವಾಗಿರು ಮಗಳೇ. ಏನಾಯ್ತು ಮಹಾದೇವಿ? ಗುರುಗಳೇ, ನಾನು ನನ್ನ ಗುರಿಯನ್ನು ಮುಟ್ಟಲು ಹೋಗುತ್ತಿದ್ದೇನೆ. ನಾನು ನನ್ನ ಚನ್ನಮಲ್ಲಿಕಾರ್ಜುನ ಜೊತೆ ಹೋಗಲು ಹೋಗುತ್ತಿದ್ದೇನೆ. ನನ್ನ ಚನ್ನಮಲ್ಲಿಕಾರ್ಜುನ ಕೈ ಬೀಸಿ ಕರೆಯುತ್ತಿದ್ದಾರೆ. ಗುರುಗಳೇ, ನನಗೆ ಆಶೀರ್ವಾದ ಮಾಡಿ. ನಿನ್ನ ಗುರಿಯನ್ನು ಮುಟ್ಟಿ ಬಾ ಮಗಳೇ. ಶುಭವಾಗಲಿ, ಮಂಗಳವಾಗಲಿ. ಶರಣು ಶರಣು ಗುರುಗಳೇ. ಶರಣು ಶರಣು ಮಹಾದೇವಿ. ಕೋಗಿಲೆಗಳೇ, ನನ್ನ ಚನ್ನಮಲ್ಲಿಕಾರ್ಜುನ ಕಂಡೀರಾ ಕಂಡೀರಾ, ಗಿಡ ಮರಗಳೇ, ಕೋಗಿಲೆಗಳೇ, ನನ್ನ ಚನ್ನಮಲ್ಲಿಕಾರ್ಜುನ ಕಂಡೀರಾ ಕಂಡೀರಾ. ಶರಣು ಶರಣ. ಶರಣು ಶರಣು ಪ್ರಭು. ಅಣ್ಣ ಬಸವಣ್ಣವರೇ, ಹಾ ಹೇಳಿ ಪ್ರಭು. ಒಂದು ದಿವ್ಯ ಜ್ಯೋತಿಯೊಂದು ಅನುಭವ ಮಂಟಪದಂತ ಬರ್ತಾ ಇದೆ. ಎಲ್ಲೂ ಮಾಡದಂತ ಸಾಧನೆಯನ್ನ ಇಂದು ನಮ್ಮ ಅನುಭವ ಮಂಟಪದಲ್ಲಿ ಮಾಡಿ ತೋರಿಸ್ಲಿಕ್ಕೆ ಹೆಣ್ಣು ಒಂದು ಬರ್ತಾ ಇದೆ. ಹಾ ಯಾರು ಪ್ರಭು? ನಿನ್ನ ಸಂಘವನ್ನೇ ಹುಡುಕಿ ಬರ್ತಾ ಇರುವಂತ ಆ ಮಹಿಮೆಯ ಬಗ್ಗೆ ನಿನಗೆ ತಿಳಿಯದೆ? ಓ ಮಹಾದೇವಿ ಪ್ರಭು. ಹೌದು, ಮಹಾದೇವಿಯ ಆಗಮನ ಆಗ್ತಾ ಇದೆ. ಎಷ್ಟು ಬೇಗ ಬರ್ತಾರೆ ಅಂತ ನನಗೆ ತಿಳಿದಿರಲಿಲ್ಲ ಪ್ರಭು. ಶರಣ ಶರಣ ಮಹಾದೇವಿ, ಅನುಭವ ಮಂಟಪಕ್ಕೆ ಸ್ವಾಗತ. ಬನ್ನಿ. ಶರಣ ಶರಣ ಮಹಾದೇವಿ. ಶರಣ ಶರಣು ಬಸವಣ್ಣ. ಸ್ವಾಗತ. ನನಗೆ ಆಶೀರ್ವಾದ. ಬೇಡ ಬೇಡ ತಾಯಿ ಬೇಡ. ಬನ್ನಿ ತಾಯಿ ಬನ್ನಿ. ಇವರೇ ಕ್ರೀಡಾಧೀಶರು ಗವಿಲಿಂಗೇಶ್ವರ ಅಲ್ಲಮ ಪ್ರಭುಗಳು. ಶರಣ ಶರಣು. ಶರಣ ಶರಣ. ಇವರು ಶರಣ ಚೌಡಯ್ಯನವರು. ಶರಣ ಶರಣು. ಇವರು ಶರಣ ಶಾಂತಯ್ಯನವರು. ಶರಣ ಶರಣು. ಇವರು ಗಂಗಾಂಬಿಕೆ, ಅವರು ನೀಲಾಂಬಿಕೆ. ಶರಣ ಶರಣು. ಇಷ್ಟ ಬನ್ನಿ ತಾಯಿ, ಇಷ್ಟ ಬನ್ನಿ. ಶರಣ ಶರಣು. ನಿಲ್ಲು ಅಕ್ಕನಾಗಮ್ಮ. ಇದು ಅನುಭಾವಿಗಳಿಗೆ ಹಾಗೂ ಜಿಜ್ಞಾಸಿಗಳಿಗೆ ಮಾತ್ರ ಇಲ್ಲಿ ಸ್ಥಾನ. ಮಹಾದೇವಿಯ ನಿಲುವು ನಮಗಿನ್ನೂ ತಿಳಿಯದು. ತುಂಬು ಯೌವನವನ್ನು ಹೊತ್ತು ದಾರಿ ತಪ್ಪಿ ಇತ್ತಲಾದು ಬಂದದ್ದಾದರೂ ಏಕೆ? ಅವಳು ಕುರುವು ಹೇಳಿದರೆ ಮಾತ್ರ ಇಲ್ಲಿ ಅನುಭವ ಮಂಟಪದಲ್ಲಿ ಸ್ಥಾನ ಅವಳಿಗೆ. ಅವಳ ಗಂಡನು ಯಾರು, ಎಲ್ಲಿಂದ ಬಂದವಳು ಅಂತ ಹೇಳಿದ್ರೆ ಮಾತ್ರ ಇಲ್ಲಿನ ಶರಣರ ಸಂಘ ಅವರಿಗೆ ದೊರೆಯುವುದು. ಇಲ್ಲದಿದ್ದರೆ ನಮ್ಮ ಶರಣರು ಮುನಿಯುವರು. ನಾನು ದಾರಿ ತಪ್ಪಿ ಬಂದವಳಲ್ಲ ಪ್ರಭು. ನಾನು ನನ್ನ ಗಂಡನನ್ನು ಅರಸುತ್ತಾ ಬಂದವಳು. ಏನು? ನಿನ್ನ ಗಂಡನೇ? ಗಂಡನನ್ನು ಅರಸುತ್ತಾ ಬಂದೆಯ? ಹಾಗಾದರೆ ಯಾರು ನಿನ್ನ ಗಂಡ? ನನ್ನ ದೇವ ಚನ್ನಮಲ್ಲಿಕಾರ್ಜುನನೇ ನನ್ನ ಗಂಡ. ಲೌಕಿಕದ ಜೀವನವನ್ನ ಬದುಕಿ ಆ ಬದುಕನ್ನ ತಿರಸ್ಕರಿಸಿ ಬಂದವಳು ನೀನು. ಆ ಒಂದು ಯೌವನವನ್ನ ಬಿಟ್ಟು ತಿರಸ್ಕರಿಸಿ ಬಂದು ಕೌಶಿಕ ಮಹಾರಾಜನ ಮೇಲೆ ತಪ್ಪನ್ನ ಹೊರಿಸಿ ನಿರ್ವಾಣವನ್ನ ಸ್ವೀಕರಿಸಿ ಬಂದವಳು. ಈ ನಿನ್ನ ವೇಷವನ್ನ ಗುಹೇಶ್ವರ ಲಿಂಗ ಒಪ್ಪನಮ್ಮ. ಕೌಶಿಕನ ಮನ ಪರಿವರ್ತನೆಗಾಗಿ ನಾನು ದಿಗಂಬರಳಾಗಿ ಬಂದಿರುವಳು. ನಾನಾಗಿಯೇ ತಪ್ಪು ಹೊರಿಸಲಿಲ್ಲ ಪ್ರಭು. ವೈರಾಗ್ಯದ ಈ ದೇಹವನ್ನ ಧರಿಸಿ ನಿರ್ವಾಣವನ್ನ ಧರಿಸಿ ಕೇಶವೆಂಬ ಸೀರೆಯನ್ನುಟ್ಟು ನಿನ್ನ ಅಂತರಂಗದ ನಾಚಿಕೆಯನ್ನ ತೆರೆದಿಟ್ಟೆ ಏಕೆಯಮ್ಮ? ಈ ವೇಷವನ್ನ ಗುಹೇಶ್ವರ ಲಿಂಗ ಒಪ್ಪನಮ್ಮ. ಕಾಮದ ಮುದ್ರೆಯನ್ನು ಕಂಡು ನಿಮಗೆ ನೋವಾಗಬಾರದೆಂದು ನಾನು ನನ್ನ ಕೇಶವನ್ನು ಮುಚ್ಚಿದ್ದೇನೆ ಪ್ರಭು.
ಕೌಶಿಕನ ಕಾಮವನ್ನ ಲೆಕ್ಕ ಬರಗಿಟ್ಟು ಕಾಮನ ಗೆದ್ದೇ ಎಂಬ ಮಾತನ್ನ ಈ ಗುಹೇಶ್ವರ ಲಿಂಗ ಒಪ್ಪನಮ್ಮ. ಚನ್ನಮಲ್ಲಿಕಾರ್ಜುನನಿಗೆ ಅರ್ಪಿತವಾದ ಈ ದೇಹ ಕಾಮನಿಗೆ ಒಲಿಯುವುದೇ? ಸತ್ತ ಹೆಣನ ಸತ್ತೆ ಎಂದು ಕೂಗಿದುದುಂಟೆ, ಬಯಸಿದ ಬಯಕೆ ಕರೆದುದುಂಟೆ, ಹೆಪ್ಪಿಟ್ಟ ಹಾಲು ಸಿಹಿಯಲಪ್ಪಲುಂಟೆ. ಈ ನಿನ್ನ ಮಾತನ್ನ ಲಿಂಗ ಒಪ್ಪನಮ್ಮ. ತಿಳಿತುಪ್ಪ ಗಟ್ಟಿ ತುಪ್ಪ ಭೇದ ಉಂಟೆ ಅಯ್ಯ, ದೀಪಕ್ಕೆ ದೀಪ್ತಿಗೆ ಭೇದ ಉಂಟೆ ಅಯ್ಯ, ಆತ್ಮಹತ್ಯೆ ಲಿಂಗಕ್ಕೆ ಭೇದ ಉಂಟೆ ಅಯ್ಯ. ನಾನು ನನ್ನ ಚನ್ನಮಲ್ಲಿಕಾರ್ಜುನ ಜೊತೆ ಬೆರೆತು ಹೋಗಿದ್ದೆ ಪ್ರಭು. ಪ್ರಭು, ಈ ಚಿನ್ನವನ್ನು ಎಷ್ಟು ತಾನೇ ಪರೀಕ್ಷೆ ಮಾಡಿವಿರಿ? ಆದಿ ಅನಾದಿ ಎಂಬುರು ಶಕ್ತಿಯೊಂಬರು, ಅಂತರಂಗದ ಪ್ರಭೆ ಬಹಿರಂಗದಲ್ಲಿ ಸಂಗದಿರ್ಪೆ. ಮಹಾದೇವಿ ಮಹಾದೇವಿ ಶರಣು ಶರಣು ಮಹಾದೇವಿ. ಇಂದಿನಿಂದ ನೀನು ನಮಗೆಲ್ಲ ಅಕ್ಕ ತಾಯಿ, ನಮ್ಮ ಶಿವಶರಣರಿಗೆಲ್ಲ ಅಕ್ಕ ತಾಯಿ, ಇಡೀ ಪ್ರಪಂಚಕ್ಕೆ ಜಗತ್ತಿಗೆ ನೀನು ತಾಯಿ, ಮಹಾತಾಯಿಯವ್ವ ನೀನು. ಇಂದಿನಿಂದ ನೀನು ಅಕ್ಕ ಮಹಾದೇವಿ ಆದೇವ. ಶರಣು ಶರಣು ತಾಯಿ. ಅಕ್ಕ ಮಹಾದೇವಿಗೆ ಜೈ! ಅಕ್ಕ ಮಹಾದೇವಿಗೆ ಅಕ್ಕ ಮಹಾದೇವಿಗೆ. ಪ್ರಭು, ನನ್ನನ್ನು ಕ್ಷಮಿಸಿ ಬಿಡಿ ಪ್ರಭು. ಮಹಾದೇವಿಗೆ ನಾನು ತುಂಬ ನೋವನ್ನುಂಟು ಮಾಡಿರುವೆ. ನನಗಿದಾವುದೂ ಬೇಡ ಪ್ರಭು. ಮಹಾರಾಜ, ಏನ್ ಮಾಡುತ್ತಿರುವಿರಿ? ಏನಿಲ್ಲ ವಸಂತಕ, ನಾನು ಮಹಾದೇವಿಗೆ ತುಂಬ ನೋವನ್ನುಂಟು ಮಾಡಿರುವೆ. ಅವಳನ್ನು ಹುಡುಕಿಕೊಂಡು ನಾನು ಹೊರಟಿರುವೆ. ನನಗಿದಾವುದೂ ಬೇಡ ವಸಂತಕ. ಮಹಾರಾಜ, ಕೇವಲ ಒಂದು ಹೆಣ್ಣನ್ನು ನೀವು ಕ್ಷಮೆ ಕೇಳಲು ಅರಸುತ್ತಿರುವಿರೆ. ನಿನಗದು ಅರ್ಥವಾಗುವುದಿಲ್ಲ. ನೀನು ನನ್ನ ತಡೆಯಬೇಡ ವಸಂತಕ. ನೀನು ನನ್ನ ತಡೆಯಬೇಡ ವಸಂತಕ. ನೀನು ನನ್ನ ತಡೆಯಬೇಡ, ತಡೆಯಬೇಡ. ಮಹಾದೇವಿ, 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 ಮಹಾದೇವಿ. ಮಹಾರಾಜ, ನೀವಿಲ್ಲಿ? ನನ್ನನ್ನು ಕ್ಷಮಿಸಿ ಬಿಡಿ ಮಹಾದೇವಿ. ಮಹಾರಾಜ ಎದ್ದೇಳಿ. ನೀವು ಯಾರು ಮಹಾರಾಜ? ಎದ್ದೇಳಿ ಮಹಾರಾಜ. ನಾನು ನಿಮಗೆ ತುಂಬಾ ನೋವನ್ನುಂಟು ಮಾಡಿದ್ದೇನೆ. ನನ್ನನ್ನು ಕ್ಷಮಿಸಿ. ಇಲ್ಲ ಇಲ್ಲ ನನಗೊಂದು ಅವಕಾಶವನ್ನು ಕೊಡಿ ಮಹಾದೇವಿ. ನನಗೊಂದು ಅವಕಾಶ ಕೊಡಿ. ನಿಮ್ಮ ಜೊತೆಯಲ್ಲಿ ನಾನು ಬಂದು ಬಿಡುತ್ತೇನೆ. ಅಯ್ಯೋ ಅಯ್ಯೋ, ಬೇಡ ಬೇಡ ಮಹಾರಾಜ. ನೀವು ನಮ್ಮ ಪ್ರಜೆಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊತ್ತಿದ್ದೀರಿ. ನೀವು ಅದನ್ನು ಮುರಿಯಬೇಡಿ. ನೀವು ದಯವಿಟ್ಟು ನಿಮ್ಮ ಅರಮನೆಗೆ ಹೋಗಿ ಮಹಾರಾಜ. ನಾನು ನೀವು ಕೇಳಿದ ಕೋರಿಕೆಯನ್ನು ನಾನು ಕ್ಷಮಿಸಿದ್ದೇನೆ. ನೀವು ನಿಮ್ಮ ಅರಮನೆಗೆ ಹೋಗಿ ಮಹಾರಾಜ. ನನ್ನನ್ನು ಕ್ಷಮಿಸಿ ಬಿಡಿ ಮಹಾದೇವಿ, ಕ್ಷಮಿಸಿ ಬಿಡಿ. ಕಾಯಕ್ಕೆ ಮೀಸಲಾಗಿ ನಿನಗರ್ಪಿತವಾಯಿತು, ಕರಣಕ್ಕೆ ಮೀಸಲಾಗಿ ನಿನಗರ್ಪಿತವಾಯಿತು. ನಾನೊಂದರಿಯನಯ್ಯ, ಎನ್ನ ಗತಿ ನೀನಾಗಿ, ಎನ್ನ ಮತಿ ನೀನಾಗಿ, ಪ್ರಾಣ ನಿನಗರ್ಪಿತವಾಯಿತು. ಚನ್ನಮಲ್ಲಿಕಾರ್ಜುನ, ಚನ್ನಮಲ್ಲಿಕಾರ್ಜುನ. ಚನ್ನಮಲ್ಲಿಕಾರ್ಜುನ, ಚನ್ನಮಲ್ಲಿಕಾರ್ಜುನ, ನೀವು ಎಲ್ಲಿದ್ದೀರಿ? ಚನ್ನಮಲ್ಲಿಕಾರ್ಜುನ, ಚನ್ನಮಲ್ಲಿಕಾರ್ಜುನ, ಚನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿಗೆ, ಅಕ್ಕ ಮಹಾದೇವಿಗೆ, ಶ್ರೀಶೈಲ ಚನ್ನಮಲ್ಲಿಕಾರ್ಜುನಂಗೆ, ಶ್ರೀಶೈಲ ಚನ್ನಮಲ್ಲಿಕಾರ್ಜುನ